Hello everyone, welcome back. You all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಂಪ್ ಸಾಫ್ಟ್ವೇರ್ ಅಲ್ಲಿ ಈ ಒಂದು ಮಾಡೆಲ್ ಅನ್ನ ಹೇಗೆ ಡಿಸೈನಿಂಗ್ ಮಾಡೋದು, ಸೊ ಡಿಸೈನಿಂಗ್ ಆದ್ಮೇಲೆ CNC ಮಿಲ್ಲಿಂಗ್ ಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ, ಸೊ ನೋಡಿ, ಈ ಒಂದು 2D ಡ್ರಾಯಿಂಗ್ ಅನ್ನ 3D ಡ್ರಾಯಿಂಗ್ ಗೆ ಕನ್ವರ್ಟ್ ಮಾಡಿದಾಗ ನಮಗೆ ಮಾಡೆಲ್ ಹೀಗೆ ಕಾಣುತ್ತೆ. ಓಕೆ, ಸೊ ಹಾಗಾದ್ರೆ ಫಸ್ಟ್ ನಾವು ಈ ಒಂದು 2D ಡ್ರಾಯಿಂಗ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಈ ಡ್ರಾಯಿಂಗ್ ಸ್ಟಾರ್ಟ್ ಆಗಿರೋದು ಈ ಒಂದು ಮೇನ್ ಒರಿಜಿನ್ ಪಾಯಿಂಟ್ ಇಂದ. ಓಕೆ, ಸೊ ಈ ಒಂದು ಒರಿಜಿನ್ ಪಾಯಿಂಟ್ ಇಂದ ನೋಡಿ ಒಂದು ರೆಕ್ಟಾಂಗಲ್ ಡ್ರಾ ಆಗಿದೆ. ಸೊ ಇದರ ಹೈಟ್ ಬಂದು ನಮಗೆ 152 mm ಇದೆ ಅಂಡ್ ಇದರ ಒಂದು ವಿಡ್ತ್ ಬಂದು 42 mm ಇದೆ. ಓಕೆ, ಸೊ ಮೇನ್ ಈ ಒಂದು ಒರಿಜಿನ್ ಪಾಯಿಂಟ್ ಇಂದ ಒಂದು ರೆಕ್ಟಾಂಗಲ್ ಅನ್ನು ಡ್ರಾ ಆಗಿದೆ. ಸೊ ರೆಕ್ಟಾಂಗಲ್ ಡ್ರಾ ಆದ್ಮೇಲೆ ನಮ್ಗೆ ಇಲ್ಲಿ ಅಗೇನ್ ಕೆಲವೊಂದಿಷ್ಟು ಡೈಮೆನ್ಷನ್ ಕೊಟ್ಟಿದ್ದಾನೆ. ಸೊ 16 ನೋಡಿ, ನಮಗೆ ಇನ್ಸೈಡ್ ಅಲ್ಲಿ ಒಂದು ಸ್ಲಾಟ್ ಇದೆಯಲ್ಲ, ಒಂದು ಸ್ಲಾಟ್ ಡಿಸ್ಟೆನ್ಸ್ ಬಂದು 16 ಇದೆ. ಐ ಮೀನ್ ಡಿವೈಡೆಡ್ ಬೈ 2 ಅಂದ್ರೆ ರೇಡಿಯಸ್ 6 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ಸೈಡ್ ಅಲ್ಲಿ ಇನ್ನೂ ಒಂದು ಸ್ಮಾಲ್ ಒಂದು ಸ್ಲಾಟ್ ಇದೆಯಲ್ಲ, ಅದರ ಒಂದು ಡಿಸ್ಟೆನ್ಸ್ ಬಂದು ರೇಡಿಯಸ್ 6. ಓಕೆ, ಎರಡು ಕಡೆ 2 ಪ್ಲೇಸಸ್ ಅಂತ ಹೇಳಿ ಕೊಟ್ಟಿದ್ದಾನಲ್ಲ ಅದಕ್ಕೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಸರ್ಕಲ್ ಬಂದು 64 mm ಇದೆ. ಸೊ ಇದಾದ್ಮೇಲೆ ನಮಗೆ ಮೇನ್ ಇಂಪಾರ್ಟೆಂಟ್ ನೋಡಿ 22 ಡಿಸ್ಟೆನ್ಸ್ ಅಂಡ್ 18 ಡಿಸ್ಟೆನ್ಸ್, ರೇಡಿಯಸ್ 18, ರೈಟ್. ಸೊ ಆ ಒಂದು ಒರಿಜಿನ್ ಪಾಯಿಂಟ್ ಇಂದ ಸೆಂಟ್ರಲ್ ಪಾಯಿಂಟ್ ಗೆ 22 ಇದೆ. ಅಂಡ್ ಅಲ್ಲಿ ನಮಗೆ ಔಟ್ ಸೈಡ್ ಒಂದು ಸರ್ಕಲ್ ಕಾಣ್ತಾ ಇದೆಯಲ್ಲ, ಒಂದು ಸರ್ಕಲ್ ನ ಡಯಾಮೀಟರ್ ಬಂದು ರೇಡಿಯಸ್ 18 ಇದೆ, ರೈಟ್. ಸೊ ನಮ್ಗಿಲ್ಲಿ ಕೆಲವೊಂದಿಷ್ಟು ಡೈಮೆನ್ಷನ್ಸ್ ಎಲ್ಲ ಹೈಡ್ ಆಗಿರುತ್ತೆ. ಸೊ ಅವೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತಾ ಇರಬೇಕು. ಸೊ ಅದನ್ನು ಕೂಡ ಹೇಗೆ ಅಂತೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಅಂಡ್ ಇಲ್ಲಿ 10 mm ನೋಡಿ, ಇಲ್ಲಿ ಸ್ಲಾಟ್ ಇದೆಯಲ್ಲ, ಒಂದು ಸ್ಲಾಟ್ ಡಿಸ್ಟೆನ್ಸ್ ಬಂದು 10 mm ಕೊಟ್ಟಿದ್ದಾನೆ. ಅಂಡ್ ಈ ಸ್ಲಾಟ್ ಇಂದ ಕಾರ್ನರ್ ಗೆ ಒರಿಜಿನ್ ಪಾಯಿಂಟ್ ಗೆ 16 mm ಇದೆ. ಅಂಡ್ ಇಲ್ಲಿ ನಮಗೆ ಇನ್ಸೈಡ್ ಅಲ್ಲಿ ಎರಡು ಹೆಕ್ಸಾಗೋನಲ್ ಕೊಟ್ಟಿದ್ದಾನೆ. ಹೆಕ್ಸಾಗೋನಲ್ ಡಿಸ್ಟೆನ್ಸ್ ಬಂದು ನಮಗೆ 25 mm ಇದೆ, ರೈಟ್. ಸೊ ಒಂದು 0 ಡಿಗ್ರಿಗೆ ಡ್ರಾ ಮಾಡ್ಕೊಬೇಕು, ಇನ್ನೊಂದು 30 ಡಿಗ್ರಿಗೆ ಡ್ರಾ ಮಾಡ್ಕೊಬೇಕು. ಸೊ ಡ್ರಾಯಿಂಗ್ ನೋಡಕ್ಕೆ ತುಂಬಾ ಕಾಂಪ್ಲಿಕೇಟ್ ಕಾಣುತ್ತೆ, ಬಟ್ ಇಟ್ ಈಸ್ ವೆರಿ ಸಿಂಪಲ್, ರೈಟ್. ಸೊ 2 minutes ಅಲ್ಲಿ ನಾವು ಈ ಒಂದು ಮಾಡೆಲ್ ಅನ್ನ ಕ್ರಿಯೇಟ್ ಮಾಡಬಹುದು. ಬಹಳ ಸಿಂಪಲ್ ಇದೆ. ಸೊ ಇವಾಗ ನಾವು 1 by 1 ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಹಾಗಾದ್ರೆ ನಾವು ಮಾಸ್ಟರ್ ಕ್ಯಾಂಪ್ ಸಾಫ್ಟ್ವೇರ್ ಅಲ್ಲಿ ಮೂವ್ ಹೋಗ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ಇದು ಬಂದು ಪ್ರಿವಿಯಸ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಿರುವಾಗ ಡ್ರಾಯಿಂಗ್ ಅನ್ನ ಡ್ರಾ ಮಾಡಿದ್ದೆ. ಸೊ ನಮ್ಮ ಮಾಡೆಲ್ ಕೂಡ ಎಕ್ಸಾಕ್ಟ್ಲಿ ಇದೇ ಟೈಪ್ ಬರುತ್ತೆ, ರೈಟ್. ಸೊ ನಾನು ಫೈಲ್ ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನ್ಯೂ ಅಂತೇಳಿ ಆಪ್ಷನ್ಸ್ ಇರುತ್ತಲ್ಲ, ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಹೊಸ ವಿಂಡೋ ಓಪನ್ ಆಗುತ್ತೆ. ಸೊ ಪ್ರೀವಿಯಸ್ ಬೇಕಾದ್ರೆ ನೀವು ಸೇವ್ ಮಾಡಿ, ನಾನು ಡೋಂಟ್ ಸೇವ್ ಅನ್ನು ಕೊಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ವ್ಯೂ ಅಲ್ಲಿ ಹೋಗೋಣ. ಇಲ್ಲಿ ಶೋ ಆಕ್ಸಿಸ್ ಅನ್ನು ಆನ್ ಮಾಡಿ. ಸೊ ನಮಗೆ ಒರಿಜಿನ್ ಪಾಯಿಂಟ್ ಇವಾಗ ಸೆಂಟ್ರಲ್ ಇದೆ. ಸೊ ಇದನ್ನು ನಾವು ಸ್ವಲ್ಪ ಮೂವ್ಮೆಂಟ್ ಮಾಡ್ಕೊತೀನಿ. ಸೊ ನಮ್ಮ ಡ್ರಾಯಿಂಗ್ ಅಲ್ಲಿ ಹೇಗೆ ಒರಿಜಿನ್ ಪಾಯಿಂಟ್ ಇತ್ತಲ್ಲ, ಸೊ ಇದೇ ಒಂದು ಒರಿಜಿನ್ ಪಾಯಿಂಟ್ ರೆಫರೆನ್ಸ್ ಮಾಡ್ಕೊಂಡು ನಾವು 4th ಕ್ವಾಡ್ರಂಟ್ ಅಲ್ಲಿ ಡ್ರಾಯಿಂಗ್ ಅನ್ನು ಡ್ರಾ ಮಾಡಬೇಕು. ಸೊ ವೈರ್ ಫ್ರೇಮ್ ಅಲ್ಲಿ ಹೋಗಿ ನಾನು ಇವಾಗ ರೆಕ್ಟಾಂಗಲ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಡ್ರ್ಯಾಗ್ ಇಟ್. ಸೊ ಜಸ್ಟ್ ಅ ಮಿನಿಟ್, ನಾನು ಇದರ ಒಂದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಸೊ ನಿಮ್ಗಿನ್ನ ಕ್ಲಿಯರ್ ಆಗಿ ಡ್ರಾಯಿಂಗ್ ಅನ್ನೋದು ಕಾಣುತ್ತೆ. ಸೊ ಹೋಮಲ್ಲಿ ಹೋಗಿ, ಸೊ ಇಲ್ಲಿ ಲೈನ್ ನ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ನಾವು ಗೋ ವೈರ್ ಫ್ರೇಮ್ ಅಂಡ್ ಸೆಲೆಕ್ಟ್ ರೆಕ್ಟಾಂಗಲ್. ಸೊ ಇವಾಗ ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 4th ಕ್ವಾಡ್ರಂಟ್ ಅಲ್ಲಿ ನಮ್ಮ ಡ್ರಾಯಿಂಗ್ ಅನ್ನ ಡ್ರಾ ಮಾಡ್ತಾ ಇದ್ದೀವಿ. ಸೊ 4th ಕ್ವಾಡ್ರಂಟ್ ಅಲ್ಲಿ ನೋಡಿ ನಮಗೆ ಎಕ್ಸ್ ಪ್ಲಸ್ ಅಲ್ಲಿ ಇರುತ್ತೆ, ವೈ ಬಂದು ಮೈನಸ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ ಹೈಟ್ ಬಂದು ಮೈನಸ್ ಅಲ್ಲಿ ತೋರಿಸ್ತಾ ಇರೋದು. ಸೊ ಹೈಟ್ ಟೋಟಲ್ ಎಷ್ಟಿತ್ತು ನಮಗೆ -152 mm. ಅಂಡ್ ಅದೇ ರೀತಿ ಇದರ ಒಂದು ವಿಡ್ತ್ ಬಂದು 42 mm ಇತ್ತು ನಮಗೆ, ರೈಟ್. ಸೊ ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ, ನಮಗೆ ರೆಕ್ಟಾಂಗಲ್ ಕ್ರಿಯೇಟ್ ಆಗಿ ಬರುತ್ತೆ. ದೆನ್ ಮೌಸ್ ರೈಟ್ ಕ್ಲಿಕ್ ಅಂಡ್ ಫಿಟ್. ಸೊ ಹಾಗಾದ್ರೆ ನಾವು ಇವಾಗ ನಮ್ಮ ಡ್ರಾಯಿಂಗ್ ಅನ್ನ ಟಾಪ್ ಪೋರ್ಷನ್ ಅನ್ನ ಡ್ರಾ ಮಾಡ್ಕೊಂತ ಹೋಗೋಣ. ಸೊ ಇವಾಗ ಅಗೇನ್ ನಾನು ಡ್ರಾಯಿಂಗ್ ಎಲ್ಲ ಮೂವ್ ಆಗ್ತಾ ಇದ್ದೀನಿ. ಸೊ ನಾನು ಇವಾಗ ಡ್ರಾ ಮಾಡ್ತಾ ಇರೋದು ಇಲ್ಲಿ ನೋಡಿ, ಫಸ್ಟ್ ಸೆಂಟರ್ ಪಾಯಿಂಟ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೆಂಟರ್ ಪಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂದ್ರೆ, ಸೊ ನಮಗೆ ಒರಿಜಿನ್ ಪಾಯಿಂಟ್ ಇಂದ ಡಿಸ್ಟೆನ್ಸ್ ನೋಡಿ 22 ಕೊಟ್ಟಿದ್ದಾನೆ, ರೈಟ್. ಸೊ 22 ಅಂಡ್ ಔಟ್ ಸೈಡ್ ಅಲ್ಲಿ ನಮಗೆ ಒಂದು ರೇಡಿಯಸ್ ಕೊಟ್ಟಿದ್ದಾನೆ, ರೈಟ್. ಸೊ ರೇಡಿಯಸ್ ಎಷ್ಟಿದೆ ನಮಗೆ 18 ಇದೆ.
ಸೊ ಹಾಗಾದ್ರೆ ನಾವು ಇಲ್ಲಿ ಸೆಂಟರ್ ಪಾಯಿಂಟ್ ಅನ್ನ ನೋಡಿ, ಇಲ್ಲಿ 21 ಇದೆ. ಸೊ 21 22, ರೈಟ್. ಸೊ ನಮಗೆ ಸೆಂಟರ್ ಪಾಯಿಂಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಇವಾಗ ಫಸ್ಟ್ ನಾವು ಸೆಂಟರ್ ಪಾಯಿಂಟ್ ಅನ್ನ ಡ್ರಾ ಮಾಡ್ಕೊಳ್ಳೋಣ, ರೈಟ್. ಸೊ 42 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 21 ಬರುತ್ತೆ. ಅಂಡ್ ಈಗ ಆಲ್ರೆಡಿ 22 ಡಿಸ್ಟೆನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ನಾವು ವೈರ್ ಫ್ರೇಮ್ ಅಲ್ಲಿ ಮೂವ್ ಆಗಿ ನಮ್ಗೆ ಇಲ್ಲಿ ಪಾಯಿಂಟ್ ಪೊಸಿಷನ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಾವು. ಸೊ ಪಾಯಿಂಟ್ ಪೊಸಿಷನ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಕೀಬೋರ್ಡ್ ಅಲ್ಲಿ ಸ್ಪೇಸ್ ಬಾರ್ ಅನ್ನ ಕ್ಲಿಕ್ ಮಾಡಿ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ಫಸ್ಟ್ ನಾವು ಎಕ್ಸ್ ವ್ಯಾಲ್ಯೂ ಕೊಡಬೇಕು ನಾವು. ಸೊ ಎಕ್ಸ್ ವ್ಯಾಲ್ಯೂ ನಮ್ಗೆ ಎಷ್ಟಿತ್ತು, 42 ಇತ್ತು. ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 21 ಬರುತ್ತೆ, ರೈಟ್. ಇಲ್ಲಿ ಕಾಮ, ನೆಕ್ಸ್ಟ್ ನಮಗೆ ವೈ ಡಿಸ್ಟೆನ್ಸ್ ಮೈನಸ್ ಅಲ್ಲಿ -22 ಕೊಟ್ಟಿದ್ದಾರೆ, ರೈಟ್. ದೆನ್ ಎಂಟರ್ ಪ್ರೆಸ್ ಮಾಡಿ ನಮ್ಗೆ ಇಲ್ಲಿ ನೋಡಿ ಒಂದು ಪಾಯಿಂಟ್, ಸೆಂಟರ್ ಪಾಯಿಂಟ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಓಕೆ, ಎಕ್ಸ್ ಒಂದು 42 ಇತ್ತಲ್ಲ, ಸೊ 42 ಡಿವೈಡೆಡ್ ಬೈ 2, ವೈ ಅಂತ ಅವನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದ, ಒರಿಜಿನ್ ಪಾಯಿಂಟ್ ಇಂದ ಸೆಂಟರ್ ಪಾಯಿಂಟ್ಗೆ 22 ಡಿಸ್ಟೆನ್ಸ್ ಅಂತ ಹೇಳಿ. ಸೊ ಇವಾಗ ನಾವು ಇಲ್ಲಿ ನಮಗೆ ಹೆಕ್ಸಾಗೋನಲ್ ಕೊಟ್ಟಿದ್ದಾನೆ. ಸೊ ಹೆಕ್ಸಾಗೋನಲ್ ಡಿಸ್ಟೆನ್ಸ್ 25 ಇದೆ. ಸೊ 2 ಸೈಡ್ ಕೊಟ್ಟಿದ್ದಾರೆ, ನಮಗೆ ಸಿಂಗಲ್ ಸೈಡ್ ಮಾಡ್ಬೇಕಂದ್ರೆ ಡಿವೈಡ್ ಬೈ 2 ಮಾಡ್ಕೋಬೇಕು ನಾವು. ಸೇಮ್ ಇಲ್ಲಿ ಒಂದು 0 ಡಿಗ್ರಿಗೆ ಒಂದು ಹೆಕ್ಸಾಗೋನಲ್, ಇನ್ನೊಂದು 30 ಡಿಗ್ರಿಗೆ. ಸೊ ಇಲ್ಲಿ ಡಿಗ್ರಿ ನಿಮಗೆ ಸಿಂಬಲ್ ಬಂದಿಲ್ಲ, 30 ಡಿಗ್ರಿಗೆ ಒಂದು ಹೆಕ್ಸಾಗೋನಲ್ ಇದೆ. ಸೊ 2 ಹೆಕ್ಸಾಗೋನಲ್ ನಾವು ಡ್ರಾ ಮಾಡ್ಕೊಬೇಕು, ರೈಟ್. ಸೊ ಇನ್ನೊಂದು ಒಂದು ಸರ್ಕಲ್ ಇದೆ, ರೇಡಿಯಸ್ 18ಗೆ ಸರ್ಕಲ್ ಡ್ರಾ ಮಾಡ್ಕೊಂಡು ನಾವು, ರೈಟ್. ಸೊ ಹಾಗಾದ್ರೆ ಸೆಂಟರ್ ಪಾಯಿಂಟ್ ನಮಗೆ ಸಿಕ್ತು. ಇವಾಗ ಡೈರೆಕ್ಟ್ ನಾನು ರೆಕ್ಟ್ಯಾಂಗಲ್ ಅಲ್ಲಿ, ಸೊ ನಮಗೆ ಪಾಲಿಗಾನ್ ಆಪ್ಷನ್ಸ್ ಇದೆಯಲ್ಲ, ಸೊ ಪಾಲಿಗಾನ್ ಅಂದ್ರೆ 5 ಸೈಡ್ ಇರುತ್ತೆ, ಹೆಕ್ಸಾಗೋನ್ ಅಂದ್ರೆ 6 ಸೈಡ್ ಇರುತ್ತೆ. ಸೊ ಇಲ್ಲಿ ನೋಡಿ ಸೈಡ್ಸ್ ಅಲ್ಲಿ ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡ್ಕೊಂಡು ಇಟ್ಟು ಡ್ರ್ಯಾಗ್ ಮಾಡಿ. ಸೊ ಫಸ್ಟಿಗೆ ನಾವು 30 ಡಿಗ್ರಿಗೆ ಒಂದು ಹೆಕ್ಸಾಗೋನ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ರೊಟೇಷನ್ ಆಂಗಲ್ 30 ಇದೆ, ರೈಟ್. 6 ಸೈಡ್ಸ್ ಕೂಡ ಕೊಟ್ಟಿದ್ದಾನೆ. ಜಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಇವಾಗ ರೇಡಿಯಸ್ ಅನ್ನು ಅಪ್ಲೈ ಮಾಡಬೇಕು. ಸೊ ರೇಡಿಯಸ್ ಹೆಂಗೆ ನಮಗೆ 25 2 ಸೈಡ್ ಅಲ್ಲಿ ಕೊಟ್ಟಿದ್ದ. ಸೊ ಡಿವೈಡ್ ಬೈ 2 ಮಾಡಮ್ಮ, ಸಿಂಗಲ್ ಸೈಡ್ ಅಲ್ಲಿ ನಮಗೆ ಹೆಕ್ಸಾಗೋನ್ ಅಂದ್ರೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ 12.5, ರೈಟ್. 6 ಸೈಡ್ ಇರಬೇಕು. ಮೇನ್ ರೊಟೇಷನ್ ಆಂಗಲ್ 30 ಡಿಗ್ರಿಗೆ ನಾವು ಇವಾಗ ಹೆಕ್ಸಾಗೋನ್ ನ ಡ್ರಾ ಮಾಡ್ತಾ ಇದೀವಿ. ದೆನ್ ಅಗೇನ್ ಸೆಂಟರ್ ಪಾಯಿಂಟ್ ಅನ್ನು ಕ್ಲಿಕ್ ಮಾಡೋಣ. ಇವಾಗ ಇನ್ನೊಂದು ಹೆಕ್ಸಾಗೋನ್ 0 ಡಿಗ್ರಿಗೆ. ಸೊ ಇಲ್ಲಿ ರೊಟೇಷನ್ ಆಂಗಲ್ ಏನಿದೆಯಲ್ಲ, ಸೊ ಅದನ್ನ 0 ಫಿಕ್ಸ್ ಮಾಡಿ, ದೆನ್ ಎಂಟರ್, ರೈಟ್. ಸೊ ಈ ರೀತಿ. ಸೊ ಅಗೇನ್ ನಮಗೆ ಹೆಕ್ಸಾಗೋನ್ ಸೈಡ್ಸ್ ಡಿಸ್ಟೆನ್ಸ್ ನಮಗೆ 25 ಕೊಟ್ಟಿದೆ. ಸೊ ಸಿಂಗಲ್ ಸೈಡ್ ನಮಗೆ 25 ಡಿವೈಡೆಡ್ ಬೈ 2 12.5 ಇರುತ್ತೆ. ದೆನ್ ಓಕೆ, ರೈಟ್. ಸೊ ಈ ರೀತಿ ನಾವು ಒಂದು 0 ಡಿಗ್ರಿ, ಒಂದು 30 ಡಿಗ್ರಿಗೆ 2 ಹೆಕ್ಸಾಗೋನ್ ಅನ್ನು ಕ್ರಿಯೇಟ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಸರ್ಕಲ್. ಸೊ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಂಡು ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಡ್ರ್ಯಾಗ್. ಸೊ ಈ ರೀತಿ ಔಟ್ ಸೈಡ್ ಡ್ರ್ಯಾಗ್ ಮಾಡ್ಕೊಂಡು, ಸೊ ರೇಡಿಯಸ್ ನಮಗೆ 18 ಕೊಟ್ಟಿದ್ದ. ಸೊ ರೇಡಿಯಸ್ ಅಲ್ಲಿ ಹೋಗಿ 18, ದೆನ್ ಓಕೆ. ಸೊ ಈ ರೀತಿ ಈ 3 ಪೋರ್ಷನ್ ಅನ್ನ ಡ್ರಾ ಮಾಡ್ಕೊಬೇಕು ನೀವು. ಸೊ ನೆಕ್ಸ್ಟ್ ಡ್ರಾಯಿಂಗ್ ಅಲ್ಲಿ ಹೋಗೋಣ. ಸೊ ನೋಡಿ ಇಲ್ಲಿ ಟಾಪ್ ಅಲ್ಲಿ ನಮಗೆ ಒಂದು ಸ್ಲಾಟ್ ಕೊಟ್ಟಿದ್ದಾನೆ. ಸೊ ಡಿಸ್ಟೆನ್ಸ್ ಬಂದು 10 mm ಇದೆ, ರೈಟ್. ಸೊ ಹೈಟ್ ಎಷ್ಟು ತಗೊಳ್ಳಿ, ವಿಡ್ತ್ ಮಾತ್ರ 10 ಕೊಟ್ಟಿದ್ದಾನೆ. ಸೊ ರೆಕ್ಟ್ಯಾಂಗಲ್ ಅಲ್ಲಿ ನಾವು ರೆಕ್ಟ್ಯಾಂಗಲ್ ಶೇಪ್ಸ್ ಅಲ್ಲಿ ಹೋಗೋಣ. ರೆಕ್ಟ್ಯಾಂಗಲ್ ಶೇಪ್ಸ್ ಅಲ್ಲಿ ಹೋದ್ರೆ ನಮಗೆ ಒರಿಜಿನ್ ಪಾಯಿಂಟ್ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೆ ಈ ಪಾಯಿಂಟ್ ಒರಿಜಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ, ರೈಟ್. ಸೊ ಇವಾಗ ಒರಿಜಿನ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿ, ಹೈಟ್ ಎಷ್ಟಾರು ತಗೊಳ್ಳಿ, ಬಟ್ ಈ ರೀತಿ ಸ್ವಲ್ಪ ಇನ್ಸೈಡ್ ಬರ್ಬೇಕು ನಮಗೆ. ವಿಡ್ತ್ ಅಲ್ಲಿ ಬಂದು 10 mm ಕೊಟ್ಟಿದ್ದಾನೆ, ದೆನ್ ಓಕೆ. ಸೊ ಇವಾಗ ಅನ್ವಾಂಟೆಡ್ ಲೈನ್ಸ್ ಎಲ್ಲ ನಾವು ಡಿಲೀಟ್ ಮಾಡ್ಕೊಬೇಕು ನಾವು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ನೋಡಿ, ಮಾಡಿಫೈಲಿ ಡಿವೈಡ್ ಆಪ್ಷನ್ಸ್ ಇರುತ್ತೆ. ಸೊ ಡಿವೈಡನ್ನು ಚೂಸ್ ಮಾಡಿ. ಸೊ ನನಗೆ ಈ ಲೈನ್ಸ್ ಬೇಕಾಗಿಲ್ಲ, ಅನ್ವಾಂಟೆಡ್ ಲೈನ್ಸ್. ಸೊ ನಮಗೆ ಅಲ್ಲೇನು ಟ್ರಯಾಂಗಲ್ ಶೇಪ್ ಇದೆಯಲ್ಲ, ಸೊ ಅದರಲ್ಲಿ ಬಾಟಮ್ ಫೇಸನ್ನು ರಿಮೂವ್ ಆಗ್ಬಿಡಿ. ಇಲ್ಲಿ ಬಾಟಮ್ ಫೇಸ್ ಇರೋದು, ರೈಟ್. ಇವೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ. ಸೊ ಇದು, ಸೊ ದೆನ್ ಅಗೇನ್ delete these all lines, okay.
ಸೊ ಅದೇ ರೀತಿ ಇಲ್ಲಿ ಟಾಪಲ್ಲಿ ನಮಗೆ ಸರ್ಕಲ್ ಆ್ಯಂಡ್ ಈ ಸೈಡ್ಸ್ ಎರಡು ಸೈಡ್ ಫಸ್ಟ್ ದಿಸ್ ಸೈಡ್. ಸೊ ಟಾಪಲ್ಲಿ ಹಂಗೆ ಇರಲಿ, ಜಸ್ಟ್ ನಮಗೆ ರೈಟ್ ಲೆಫ್ಟ್ ಆ್ಯಂಡ್ ಸರ್ಕಲ್. ಓಕೆ, ಸೊ ಆ್ಯಸ್ ಪರ್ ಅವರ್ ಡ್ರಾಯಿಂಗ್ ನಾವು ಟಾಪ್ ಪೋರ್ಷನನ್ನು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಾಟಮ್ ಪೋರ್ಷನ್. ಸೊ ಬಾಟಮ್ ಪೋರ್ಷನ್ ತುಂಬ ಸಿಂಪಲ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ನಮಗೆ ಫಸ್ಟ್ ಬಾಟಮ್ ಪೋರ್ಷನ್ ನೋಡಿ. ಸೊ ಇನ್ನೊಂದು ಟಾಪಿಕ್ ನಮಗೆ ಇಲ್ಲಿ ರೇಡಿಯಸ್ 0.8. ಸೊ ನಮಗೆ ಇಲ್ಲಿ ಹೆಕ್ಸಾಗೋನಲ್ ಶಾರ್ಪ್ ಎಡ್ಜ್ ಇದೆಯಲ್ಲ, ಸೊ ಅದನ್ನು ಶಾರ್ಪ್ ಎಡ್ಜ್ ರಿಮೂವ್ ಮಾಡೋದಕ್ಕೆ ರೇಡಿಯಸ್ 0.8 ಕೊಟ್ಟಿದ್ದಾನೆ. ಸೊ ಅದಕ್ಕಂತೇಳಿ ನಾನು ಫಿಲೆಟ್ ಎಂಟಿಟೀಸನ್ನು ಸೆಲೆಕ್ಟ್ ಮಾಡ್ಕೊಂಡು, ಸೊ ಇಲ್ಲಿ ರೇಡಿಯಸ್ ವ್ಯಾಲ್ಯೂ 0.8 ಅಪ್ಲೈ ಮಾಡಿ. ಸೊ ದೆನ್ ಸೆಲೆಕ್ಟ್ ದೀಸ್ 2 ಎಂಟಿಟೀಸ್. ಸೊ ಈ ರೀತಿ ಹಿಯರ್ ಟ್ರಿಮ್ ಎಂಟಿಟೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ ಆಗಿ ನಿಮಗೆ ಅನ್ವಾಂಟೆಡ್ ಲೈನ್ಸ್ ಡಿಲೀಟ್ ಆಗುತ್ತೆ. ಸೊ ಈ ರೀತಿ ಪ್ರತಿ ಫೇಸಿಗೆ ನೀವು ಅಪ್ಲೈ ಮಾಡಿ, ರೈಟ್. ಸೊ ಶಾರ್ಪ್ ಎಡ್ಜ್ ನಮಗೆ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ನಮಗೆ ಬಾಟಮ್ ಪೋರ್ಷನನ್ನು ಡ್ರಾ ಮಾಡೋದು. ಸೊ ಬಾಟಮ್ ಪೋರ್ಷನ್ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಅದನ್ನು ಜಸ್ಟ್ ನಾವು ಒಂದು 2 ಮಿನಿಟ್ಸಲ್ಲಿ ಡ್ರಾ ಮಾಡ್ಬೋದು. ಸೊ ಮೇನ್ ನಿಮಗೆ ಟಾಪ್ ಪೋರ್ಷನ್ ತಾನೆ, ಸೊ ಹೆಕ್ಸಾಗೋನಲ್ ಡ್ರಾ ಮಾಡಿದ್ರೆ ಸಾಕು, ನಮಗೆ ಸಿಂಪಲ್ ಆಗಿದೆ. ಸೊ ಫಸ್ಟ್ ನಾವಿಲ್ಲಿ ನೋಡಿ ಇಲ್ಲಿ ಬಾಟಮ್ ಗ್ಯಾಪ್ ಇದೆ. ಸೊ ಗ್ಯಾಪ್ ಬಂದು 4 mm ಡಿಸ್ಟೆನ್ಸ್. ಸೊ ಇಲ್ಲೇನು ಗ್ಯಾಪ್ ಇದೆಯಲ್ಲ, ಸೊ ಇದು 4 mm ಡಿಸ್ಟೆನ್ಸ್ ನಮಗೆ. ಸೊ ಅದೇ ರೀತಿ ನಮಗೆ ರೇಡಿಯಸ್ 8 ಕೊಟ್ಟಿದ್ದಾನೆ. ಸೊ ರೇಡಿಯಸ್ 8. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನಮಗೆ 12 mm ಆಗುತ್ತೆ. 4 ಯಾವ ರೀತಿ ಯಾಕೆ ಬಂತಂದರೆ ನಮಗೆ 22 - 18 ಟಾಪಲ್ಲಿ ಕೊಟ್ಟಿದ್ದಾನೆ ನಮಗೆ ವ್ಯಾಲ್ಯೂ, ರೈಟ್. ಸೊ ಅಗೇನ್ ರೇಡಿಯಸ್ 3 2 ಪ್ಲೇಸಸ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ವಿತ್ ದ ಡಿಸ್ಟೆನ್ಸ್ ಆಫ್ 64 mm. ಓಕೆ, ಸೊ ಹಾಗಾದರೆ ನಾವು ವೈರ್ ಫ್ರೇಮಲ್ಲಿ ಹೋಗಿ ಲೈನನ್ನು ಸೆಲೆಕ್ಟ್ ಮಾಡ್ಕೊಂಡವ. ಇಲ್ಲಿ ಸೆಂಟ್ರ್ ಪಾಯಿಂಟಿಂದ ಮೇಲ್ಗಡೆ ಡಿಸ್ಟೆನ್ಸ್ ಲೆಂತಲ್ಲಿ ಹೋಗಿ 12 mm, ಆ್ಯಂಗಲ್ 90 ಡಿಗ್ರಿನೇ ಇರಲಿ. ದೆನ್ ಓಕೆ. ಸೊ ನೆಕ್ಸ್ಟ್ ಇದಾದಮೇಲೆ ನಮಗೆ ಸರ್ಕಲ್ ಸೆಂಟ್ರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ದಿಸ್ ಸೆಂಟ್ರ್ ಪಾಯಿಂಟ್ ಆ್ಯಂಡ್ ಡ್ರ್ಯಾಗ್. ಸೊ ರೇಡಿಯಸ್ 8 mm. ದೆನ್ ಓಕೆ. Again select center point, then drag. So now this radius value is 3 mm. Then say okay. So as per our drawing we created 2 circles. So now ivaga with a distance of 64 ಗೆ again one circle create ಮಾಡಬೇಕು. So line options use ಮಾಡ್ಕೊಂಡು, so center point ಇಂದ length 64 ಗೆ ಒಂದು ಲೈನ್ ಅನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. Okay, so now again select circle center point, select this center point and drag it. So this radius value is 3 mm and then say okay. So ಇಲ್ಲಿಗೆ ನಮ್ಮ ಮಾಡೆಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಜಸ್ಟ್ ನಾವು ಇವಾಗ ಲೈನ್ ಆಪ್ಷನ್ಸನ್ನು ಡ್ರಾ ಮಾಡ್ಕೊಂಡು ಹೋಗಿ ಒಂದಕ್ಕೊಂದು ಕನೆಕ್ಟ್ ಮಾಡ್ಬೇಕು ನಾವು. ಓಕೆ, ಸೆಲೆಕ್ಟ್ ಲೈನ್ ಎಂಡ್ ಪಾಯಿಂಟ್. ನಾವು select here center point and drag it. ಸೊ ಇಲ್ಲಿ ಸ್ವಲ್ಪ ಮೇಲ್ಗಡೆ ತನಕ ಕನೆಕ್ಟ್ ಮಾಡಿ, ಯಾಕಂದರೆ ನಾವು ಟ್ರಿಮ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನಮಗೆ. ಸೊ ಅಗೇನ್ ಸೇಮ್ ಇದೇ ರೀತಿ ಅಪೋಸಿಟಲ್ಲಿ ಲೈನ್ ಎಂಡ್ ಪಾಯಿಂಟ್, ಸೆಲೆಕ್ಟ್ ಸೆಂಟರ್ ಪಾಯಿಂಟ್ ಆ್ಯಂಡ್ ಡ್ರ್ಯಾಗ್ ಇಟ್. ಸೊ ಹಿಯರ್ ಓಕೆ. ಸೊ ಇವಾಗ ಇನ್ನೊಂದು 64ಗೆ ಒಂದು ಸ್ಲಾಟ್ ಕೊಟ್ಟಿದ್ದ. ಸೊ ಆ ಸ್ಲಾಟ್ ಡ್ರಾ ಮಾಡ್ಬೇಕಂದ್ರೆ ಅಗೇನ್, ಸೊ ನಿಮ್ಗೆ ಆಲ್ರೆಡಿ ಒಂದು ಲೈನ್ ಇದೆ. ಸೊ ಈ ಲೈನನ್ನು ಪ್ಯಾರಲ್ ಮಾಡ್ಬಿಡೋಣ ನಾವು. ಸೊ ಲೈನ್ ಪ್ಯಾರಲ್ ಸೆಲೆಕ್ಟ್ ಮಾಡ್ಕೊಂಡು, ಸೊ ಈ ಲೈನನ್ನು ಸೆಲೆಕ್ಟ್ ಮಾಡಿ ಆ್ಯಂಡ್ ದೆನ್ ಡ್ರ್ಯಾಗ್. ಸೊ ನೋಡಿ ಇಲ್ಲಿ ರೇಡಿಯಸ್ 3 ಕೊಟ್ಟಿದ್ದಾನೆ. ಸಪೋಸ್ ನೀವು 1.5 ಅಂತ ಹೇಳಿ ತಗೊಂಡ್ರೆ ನಿಮಗೆ ರಾಂಗ್ ಆಗುತ್ತೆ. ಓಕೆ, ಸೊ ಬೋತ್ ಸೈಡ್ ಸೆಲೆಕ್ಟ್ ಮಾಡ್ಕೊಂಡು, ಸೊ ಆಫ್ಸೆಟ್ ಡಿಸ್ಟೆನ್ಸ್ 3 mm ಬೋತ್ ಸೈಡ್. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಒಂದು ಸ್ಲಾಟ್ ಕೂಡ ಕ್ರಿಯೇಟ್ ಆಯಿತು. ಸೊ ಇವಾಗ ಇಲ್ಲಿ ಡಿವೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಅನ್ವಾಂಟೆಡ್ ಲೈನ್ಸ್ ಏನಿದೆಲ್ಲ ಪ್ರತಿಯೊಂದು ಡಿಲೀಟ್ ಮಾಡೋಣ ನಾವು. ಸೊ ನಮಗೆ ಸೆಮಿ ಸರ್ಕಲ್ ಇದೆ. ಸೊ ಈ ಇನ್ಸೈಡ್ ಇರುವಂತಹ ಸರ್ಕಲ್ ಎಲ್ಲವೂ ಕಂಪ್ಲೀಟಾಗಿ ಡಿಲೀಟ್ ಮಾಡ್ಕೊತೀನಿ. ಸೊ ಈ ಲೈನ್ ಕೂಡ ಅವಶ್ಯಕತೆ ಇಲ್ಲ. ಆ್ಯಂಡ್ ಟಾಪಲ್ಲಿ
ದಿಸ್ ಲೈನ್ ಅಂಡ್ ಆಲ್ಸೋ ದಿಸ್ ಸೆಮಿ ಸರ್ಕಲ್. ಸೊ ಇವಾಗ ಇಲ್ಲಿ ಎಕ್ಸ್ಟೆನ್ಷನ್ ಮಾಡಿದ್ವಲ್ಲ, ಸೊ ಇಲ್ಲಿ ಸೆಮಿ ಸರ್ಕಲ್ ಆ್ಯಂಡ್ 2 ಸ್ಲಾಟನ್ನು ರಿಮೂವ್ ಮಾಡಿ. ಸೊ ಇಲ್ಲಿಗೆ ಆ್ಯಸ್ ಪರ್ ಅವರ್ ಡ್ರಾಯಿಂಗ್ ನಮ್ಮ ಮಾಡೆಲ್ ನಾವು ಡ್ರಾ ಮಾಡಿವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ಒಂದು ಪ್ರೋಗ್ರಾಮಿಂಗ್ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಆ್ಯಂಡ್ ಇದರಲ್ಲಿ ನಮಗೆ ಡ್ರಾಯಿಂಗಲ್ಲಿ ಥಿಕ್ನೆಸ್ ಕೊಟ್ಟಿದ್ದಾನೆ, ಥಿಕ್ನೆಸ್ಸನ್ನು ಕೂಡ ನಾವು ಪ್ರೋಗ್ರಾಮಲ್ಲಿ ಅಪ್ಲೈ ಮಾಡ್ಕೊತ ಸೊ ಪ್ರೋಗ್ರಾಮಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ನೋಡಿ, ಥಿಕ್ನೆಸ್ ನಮಗೆ 3 ಆ್ಯಂಡ್ 6 ಅಂತೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಬಾಟಮಲ್ಲಿ ಸೆಕ್ಷನ್ ಎ ಕಟ್ ಆಗಿರೋದು. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ. ಸಿಂಪಲ್ ಆಗಿದೆ, ಓನ್ಲಿ ಟಾಪ್ ಪೋರ್ಷನ್ ನಮಗೆ ಡಿಫಿಕಲ್ಟ್ ಆಗಿ ಕಾಣುತ್ತೆ, ಬಟ್ ಟಾಪ್ ಪೋರ್ಷನ್ ತುಂಬ ಸಿಂಪಲ್ ಆಗಿದೆ. ಓಕೆ, ಥ್ಯಾಂಕ್ ಯು.